ನಿಮ್ಮ ಅಬ್ದಿರ್ ಹುಟ್ಟಿದ್ರೆ ಬಂದು ಸಿನಿಮಾಗಳು ನೋಡ್ರಿ ಫಸ್ಟ್. ಸ್ವಾಮಿ ಇದು ನನ್ನ ಮನೇಲಿ ನಡೆದಿರೋ ಕತೆ ಕಣ್ರಪ್ಪ, ಇದು ನನ್ನ ಮನೇಲಿ ನಡೆದಿರೋ ಕತೆ, ಇದು ನಮ್ಮ ತಾತಂದು ನಮ್ಮ ಅಪ್ಪನ ನಡೆದಿರೋ ಕತೆ. ಸರ್ವತ್ರ ಸಾಧನಂದು ಆ ನಿರ್ಮಾಪಕರು ನಿರ್ದೇಶಕರದು ನಮಗೆ ಆ ಚಿತ್ರವನ್ನ ಮಾಧ್ಯಮದ ಮುಖಾಂತರ ನಮಗೆ ಅವರು ಮಾಧ್ಯಮದವ್ರನ್ನ ಇಟ್ಕೊಂಡು ನಮ್ಗೆ ಆ ಚಿತ್ರವನ್ನು ನೋಡಿಸ್ಬೇಕು. ಅವರು ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯ ಹೊಂದಿದ್ರೆ ಏನನ್ನು ಬೇಕಾದರೂ ನಾವು ಸಾಧಿಸ್ಬೋದು ಅಂತ ನನ್ನ ಕತೆಗೆ ಪೂರಕವಾಗಿ ಇದೆ ಈ ಶೀರ್ಷಿಕೆ. ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯನಲ್ಲಿ ತನ್ನ ಏನಂದರೆ ಅವನ್ನ ಗುಲಾಮನಾಗಿ ಮಾಡ್ಕೋಬೇಕು ಅಂದರೆ ಅವನಲ್ಲಿರೋಂಥ ಧೈರ್ಯನ ಕಿತ್ಕೊಬಿಡ್ತಾನೆ ಶ್ರೀಮಂತ ಅದನ್ನು. ಅವನಲ್ಲಿರೋ ಧೈರ್ಯನ ಕಿತ್ಕೊಬಿಟ್ರೆ ಅವನು ಆಟೋಮೆಟಿಕಲಿ ಗುಲಾಮನಾಗಿ ಹೋಗ್ತಾನೆ. ಸೊ ಮತ್ತೆ ಅದನ್ನು ವಾಪಸ್ ಪಡ್ಕೊಂಡು ತನ್ನ ಅಸ್ತಿತ್ವನಾಗಲಿ ಅಥವಾ ತನಗೆ ಬೇಕಾದಂಥದ್ದು ಉಳಿಸ್ಕೋಬೇಕಾದ್ರೆ ಆ ಧೈರ್ಯವನ್ನು ಪಡೆದು ನಿಂತ್ಕೊತಾನೆ. ಆ ಧೈರ್ಯ ಒಂದಿದ್ದರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಆ ಶೀರ್ಷಿಕೆ ಅರ್ಥ. ಸೊ ನನಗೆ ಇಂದ ಬಾಕ್ಸಲ್ಲಿ ನನ್ನ ಸಿನಿಮಾಗೆ ತುಂಬ ಆಪ್ಟಾಗಿರೋಂಥ ಒಂದು ಶೀರ್ಷಿಕೆ ಬೇಕಾಗಿತ್ತು. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಒಂದು ಶೀರ್ಷಿಕೆನ ಇಟ್ಕೊಂಡಿದ್ದಾಯಿತು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಒಂದು ಟೈಟ್ಲ್ ಕೆಳಗಡೆ DSS ಅಂತ ಹಾಕಿದ್ದೇ ಕಂಟಕ ಆಯ್ತಾ ನಿಮ್ಮ ಸಿನಿಮಾಗೆ? ಮೇ ಬಿ ಅದೇ ನಾನು ಹೇಳೋದು, ಕೆಲವೊಂದು ಜನಗಳಿದ್ದಾರೆ ಅದು ಹೇಗೆ ಅಂದರೆ ಅವ್ರಿಗೆ ಯಾವ ಏನಂದರೆ ಅದು ಸ್ಟಿಕನ್ ಮೈಂಡ್ಸ್ ಅಂತ ಕರೀತಾರೆ ಅವ್ರಿಗೆ. ಯಾವುದೂ ಅದೇ ಹೇಳಿದ್ನಲ್ಲ, ಕಪೋಲ ಕಲ್ಪಿತವಾಗದನ್ನು ನೋಡಿ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ಒಂದು ಸಂಸ್ಕೃತ ಪದ, ಕ್ಲಿಷ್ಟಕರವಾಗಿದೆ. ಕೆಲವೊಬ್ಬ ನಾರ್ಮಲ್ ಜನಗಳಿಗೆ ಅದು ಪದ ಬಾಯಿಗೆ ಬರಲ್ಲ ಅಂತೇಳಿ, ಅಂದರೆ ಪೊಲೀಸ್ನವ್ರ ಸ್ಲೋಗನ್ ಆ್ಯಕ್ಚುಲಿ ಅದು ಸ್ಲೋಗನ್ ವರ್ಡ್ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು. ಈಗ ನಾನೊಬ್ಬ ನಿರ್ದೇಶಕನಾಗಿ ಓಕೆ ನನಗೆ ಗೊತ್ತಿದೆ, ಈಗ ನಾರ್ಮಲ್ ಜನಗಳು ಬಂದಾಗ ಧೈರ್ಯ ಸರ್ವತ್ರ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಸೊ ಅಂಥವ್ರಿಗೆಲ್ಲ ಹೇಳಕ್ಕೆ ಈಸಿ ಆಗಲಿ ಅಂತ ಶಾರ್ಟ್ ಫಾರ್ಮ್ ಮಾಡಿಕೊಂಡು ನಾನು ಅದಕ್ಕೆ DSS ಅಂತ ಇಟ್ಟೆ. DSS ಪಟ್ಟಕ್ ಅಂತ ಹೇಳ್ಬಿಡ್ತಾರೆ. ಅದು ಏನಾಗ್ಬಿಟ್ಟಿದೆ, DSS ಅನ್ನೋದು ದಲಿತರಿಗೆ ಸಂಬಂಧಪಟ್ಟಿದ್ದು. ಅದೇ ಸ್ಟೋರಿ ಮಾಡಿದ್ದಾರೆ. ನಾನು ಅದೇ ಹೇಳೋದು, ದಲಿತ ಅನ್ನೋದು ಒಂದು ವರ್ಗ. ನೀವು ಅದು ಈಗ ನೋಡಿ, ಬ್ರಾಹ್ಮಿಣ್ಸಲ್ಲಿ ಇನ್ಯಾರೋ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ತುಳಿದ್ರೆ ಅವನು ಕೂಡ ದಲಿತ ಆಗ್ತಾನೆ. ದಲಿತ ನನಗೆ ಜಾತಿ ಅನ್ನೋದಲ್ಲ, ದಲಿತ ಅನ್ನೋದು ಒಂದು ತುಳಿತಕ್ಕೊಳಗಾಗುವಂಥ ಒಬ್ಬ ವ್ಯಕ್ತಿಯ ಒಂದು ಸಮುದಾಯ ಆಗಿರುತ್ತದು. ಅದು ಯಾರೇ ಆಗಿರ್ಬೋದು, ಎಲ್ಲ ಜಾತಿಗಳು ಸೇರಿದ್ದಾರೆ, ಬಡವರಿದ್ದಾರೆ. ಹೌದು, ಎಲ್ಲ ಜಾತಿನಲ್ಲೂ ಇದ್ದಾರೆ. ಅದು ಆಗಿದೆ. ಈಗ ಕೆಲವು ಜನ, ಈಗ ನನ್ನ ಮೈಂಡಲ್ಲಿ ಏನಿತ್ತು, ಈಗ ದ್ರಾವಿಡ ಸಮರ ಸೇನೆ DSS, ಈಗ ನನಗೇನೋ ನನ್ನ ಮೈಂಡಲ್ಲಿ ಏನೋ ಒಂದು ವಿಷಯಗಳು ಓಡಾಡ್ತಾ ಇರುತ್ತೆ. ಸೊ ಒಂದಷ್ಟು ವಿಚಾರ ಈಗ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ಹೇಳ್ಬೇಕಾಗುತ್ತೆ ಕೆಲವೊಂದು ವಿಷಯಗಳನ್ನ. ಅದೇ ಜನಗಳ ಭಾವನೆಗಳು ಅವ್ರಿಗೆ ಬೆಸಿತಾ ಹೋದ್ರು. ಮೇ ಬಿ ಅನ್ನಿಸ್ಬೋದು. ಈಗ ಕೆಲವು ಜನ ಹೇಳಿದಾಗ ಹೇಳ್ತಾ ಇದ್ದಾರೆ, ನಿಮ್ಮ DSS ಅವ್ರು ಬಂದು ಸಿನಿಮಾ ನೋಡ್ತಾರೆ ಬಿಡೋ ಅಂದರೆ ರಾಂಗ್ ಕಾಮೆಂಟ್ಗಳು. ಅದು ತುಂಬ ಕೆಟ್ಟ ರೀತಿಯ ಅಂತಾಗೆ ಅದು DSS ಅಂತ ಹಾಕಿದಾರಲ್ಲ, ಅವ್ರು ಬಂದು ನೋಡ್ತಾರೆ ಬಿಡೋ. ನಾನು ಹಣೆಪಟ್ಟೆ ಬರೆದೇನಾದ್ರು ಇಟ್ಕೊಂಡಿದ್ನ, ಇಂಥ ಜನರೇ ನೋಡಬೇಕು ಈ ಸಿನಿಮಾ. ನಾನು ಸಿನಿಮಾ ಮಾಡಿರೋದು ಕರ್ನಾಟಕದ ಜನತೆಗೆ, ಪ್ರೇಕ್ಷಕರು ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ. ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ, ನೀವು ಸಿನಿಮಾ ನೋಡಿ, ತಪ್ಪಿದರೆ ಅವಾಗ ಹೇಳ್ರಿ, ಏನು ಹೌದಪ್ಪ ನೀನು ಈ ಸಮುದಾಯಕ್ಕೆ ಅವಮಾನ ಮಾಡಿದ್ಯಾ, ನೀನು ಇದು ಅವಮಾನ ಮಾಡಿದ್ಯಾ ಅಂತ ಹೇಳಿ. ನಾನು ಯಾವುದಕ್ಕೂ ಹಣೆಪಟ್ಟೆ ಕಟ್ಟಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಸರ್ ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಆ ವಿಚಾರದ ಪ್ರಮೋಷನ್ಗಳನ್ನ. ಬುದ್ಧಿವಂತರಿಗೆ ಮಾತ್ರ ಅಂತ ಬರೆದಾಕ್ತಾರೆ. ನಾನು ಹಂಗಂದ್ಬಿಟ್ಟಿದ್ದು DSSನವ್ರಿಗೆ ಮಾತ್ರ ಅಂತ ಹಾಕಿಲ್ಲ. ಅದು ಧೈರ್ಯಂ ಸರ್ವತ್ರ ಸಾಧನಂ DSS ತಪ್ಪದು. ಹೌದು, ನೋಡ್ಬಾರ್ದಾಗಿಲ್ಲ. ಆ ನಿಟ್ಟಲ್ಲಿ ಬಂದಾಗ ತುಂಬ ಅಂದರೆ ತುಂಬ, ಅದೇ ಹೇಳೋದೇನು ನಿಮಗೆ, ಕಷ್ಟ ಕೊಡೋರು ಒಂದು 99 ಜನ ಇದ್ದರೆ ಕಾಪಾಡೋಕೆ ಒಬ್ಬನಾದರೂ ಇರ್ತಾನೆ ಅನ್ನೋ ಥರ. ಆ ಥರ ನಮ್ಮ ಸಿನಿಮಾಗೆ ತುಂಬ ಅಂದರೆ ತುಂಬ ಜನ ದೊಡ್ಡ ಮಟ್ಟದಲ್ಲಿ ನಿಂತರು. ನಮಗೆ ಆರ ಮಹೇಶ ಅಂತ ಹೇಳ್ಬಿಟ್ಟು ನಿಮಗೆ ಅವ್ರು ಆ್ಯಕ್ಚುಲಿ BSPಯಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ರು ಇಲ್ಲಿ ಚಾಮರಾಜನಗರದ ಇದರಲ್ಲಿ ಕ್ಷೇತ್ರದಿಂದ. ಅವರಾಗ್ಬೋದು, ಆಮೇಲೆ ಅವರು ಮುಖ್ಯಸ್ಥರು ನಮ್ಮ ಗೋಪಿನಾಥ್ ಸರ್ ಆಗ್ಬೋದು. ಅದು ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಸಪೋರ್ಟು. ಆಮೇಲೆ ಅದಕ್ಕೆ ಮೀರಿ ನಮ್ಮ ವಾಲ್ಮೀಕಿ ವಾಹಿನಿ ಪತ್ರಿಕೆಯ ಸಿರಿಗೆರೆ ತಿಪ್ಪೇಶ್ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡೋದಾಗ ನಿಂತ್ಕೊಂಡು, ಬನ್ನಿ ನಾವಿದ್ದೀವಿ, ಸಿನಿಮಾ ಮಾಡಿ ಜೊತೆಲಿದ್ದೀವಿ, ಬನ್ನಿ ಮುನ್ನುಗ್ಗೋಣ, ಏನಾಗುತ್ತೆ ಮಾಡೋಣ ಅಂತ. ಆಮೇಲೆ ನಮ್ಮ ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋರಾಟಗಾರರು, ಸಿದ್ದಣ್ಣ ಅಂತ ತುಂಬ ಜನ ಸರ್, ತುಂಬ ಜನಗಳಿದ್ದಾರೆ ನನಗೆ ಬೆಂಬಲಕ್ಕೆ ನಿಂತವ್ರಾಗ್ಬೋದು, ನಮಗೆ ಸಪೋರ್ಟ್ ಮಾಡಿದವ್ರಾಗ್ಬೋದು. ಅಭಿ ಆನಗೆರೆ ಸರ್ ಆಗ್ಬೋದು, ಅವರು ಕೂಡ ನಿರ್ದೇಶಕರು, ಮಂಡ್ಯದವರು. ಅವ್ರು ಬಂದು ಬರ್ರಿ ಡೈರೆಕ್ಟ್ರೆ, ಯಾಕೆ ನೀವು ತಲೆ ಕೆಡಿಸ್ಕೊತೀರಾ, ಸಿನಿಮಾ ಜನ ನೋಡ್ತಾರೆ, ಬರ್ರಿ ತೋರ್ಸೋಣ, ಇವೆಲ್ಲ ಇದ್ದಿದ್ದೆ ಈ ಥರದವ ಇದ್ದಿದ್ದೆ ಬಿಡ್ರಿ. ಇದೇ ಥರ ಒಂದು ಸಿನಿಮಾ ಮಾಡಿ ಸಿನಿಮಾ ಓಡಕ್ಕೆ ಬಿಟ್ಟಿರಲಿಲ್ಲ. ಹೌದು ಹೇಳಿದ್ರು ಅವರು. ತುಂಬ ಸಮಸ್ಯೆ ಆಯಿತು ನನಗೆ ಆ ಸಿನಿಮಾ ವಿಚಾರವಾಗಿ. ಅವರು ಸಿನಿಮಾದಲ್ಲಿ ಕೆಲವೊಂದು ದೃಶ್ಯಗಳನ್ನ ತೆಗಿ, ಕೆಲವೊಂದು ಹೆಸರುಗಳನ್ನ ತೆಗಿ ಅಂತ ತುಂಬ ಸಮಸ್ಯೆ ಕೊಟ್ಟರು ಅಂತ.
ನನಗೂ ಆ ಥರದ್ದೆಲ್ಲ ಆಯಿತು. ಅವನ್ನೆಲ್ಲ ಓವರ್ಕಮ್ ಮಾಡ್ಕೊಂಬಂದು ಒಂದು ಕ್ವಾಲಿಟಿಯಾಗಿ ಒಂದು ಸಿನಿಮಾ ಮಾಡಿ ನಿಂತಾಗ ಅದು ಜನಗಳಿಗೆ ತಲುಪಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಅಂದರೆ ತುಂಬ ಮಾಸ್ ಲೆವೆಲಿಗೆ ತಲುಪಬೇಕಾಗಿತ್ತು ನೋಡಿ. ಯಾಕಂದರೆ ಅವ್ರು ಪ್ರತಿಯೊಬ್ಬರು ಯಾರು ನೋಡ್ತಾರೋ ನಿರ್ಮಾಪಕನ ಹೊಟ್ಟೆ ತುಂಬುತ್ತೆ, ನಿರ್ದೇಶಕನ ಕನಸಿಗೆ ಮತ್ತಷ್ಟು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಕಷ್ಟಪಟ್ಟು ಕೆಲಸ ಹೌದು. ಸೊ ಅದಕ್ಕೆ ಒಂದು ವ್ಯಾಲ್ಯೂಬಲ್ ಸಿಕ್ದಂಗೆ ಆಗುತ್ತೆ, ಒಂದು ವ್ಯಾಲ್ಯೂ ಆ್ಯಡೆಡ್. ಯಾವುದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲೂ ಕೂಡ ನೀವೇ ಕೇಳಿದ್ರು ಕೂಡ ಅವಕಾಶನೇ ಕೊಟ್ಟಿಲ್ಲ ಸರ್? ಇಲ್ಲ, ನಮಗೆ ನಾವು ಆಲ್ ಓವರ್ ಕಾರಣ ಏನು ಹೇಳ್ತಿದ್ರು ಸರ್? ಕಾರಣ ನಾನು ನಮ್ಮ ಹೀರೋ ನಾಳೆ ರಿಲೀಸು ಅಂತ ಹೋದಾಗ ಡಿಸ್ಟ್ರಿಬ್ಯೂಟರ್ ಏನು ಹೇಳ್ತಾರೆ, ಇಲ್ಲ ನಿಮ್ಮದು ಕಾಂಟ್ರವರ್ಸಿ ಆಗಿದೆ ಅಂತೆ, ಮತ್ತು ಎ ಸರ್ಟಿಫಿಕೇಟ್ ಅಂತ ನೀವೇ ಹೋಗಿ ಮಾತಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಎ ಸರ್ಟಿಫಿಕೇಟ್ ಏನಿದೆ ಸರ್ ಅಂತದ್ರಲ್ಲಿ? ಸರ್ ಈಗ ನನ್ನ ಸಿನಿಮಾದಲ್ಲಿ ಒಂದು ಅಡಲ್ಟ್ ಸೀನ್ ಇದೆ ಸರ್, ಸೆಕ್ಸ್ ಸೀನ್ ಇದೆ, ಓಕೆ, ಅದು ನಾನು ಅಗ್ರಿ, ಅದಕ್ಕೋಸ್ಕರ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಮತ್ತು ಆ್ಯಕ್ಷನ್ ಅನ್ನೋದು ತುಂಬ ರಾ ಇದೆ. ರಾ ಅಂದರೆ ಕಂಪ್ಲೀಟ್ಲಿ ರಾ ಇರುತ್ತೆ ನಿಮಗೆ. ತುಂಬ ಸಿನಿಮಾ ಇದೆ ಬಿಡಿ. ಈಗ ನಾನು ಅವರೆಲ್ಲ ತಲೆ ಕಡಿಯೋದು, ಕೈ ಕತ್ತರಿಸೋದು ಆ ಥರದಲ್ಲೇ ಇದೆ. ನನ್ನ ಸಿನಿಮಾದಲ್ಲಿ ಸ್ವಲ್ಪ ಹೊಡೆತಗಳು, ಇನ್ನೊಂದು ಮತ್ತೊಂದು ಎಕ್ಸ್ಟ್ರೀಮ್ ಕ್ಲೋಸಸ್ಸಲ್ಲಿ ಇರುತ್ತೆ. ಈಗ ಒಬ್ಬ ಕ್ಯಾರೆಕ್ಟ್ರಿಗೆ ಇಲ್ಲಿ ಕೂಳೆ ತೋರಿದ್ದು ಇಲ್ಲಿ ಆಚೆ ಬರುತ್ತೆ, ರಕ್ತ ತೊಟ್ಟಿಗ್ತಾ ಇರುತ್ತೆ. ಅದು ರಕ್ತ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ. ಇನ್ನೊಬ್ಬನಿಗೆ ಹೌದು, ನಾನು ನೈಜತೆಯಾದ ಸಿನಿಮಾ ತೋರಿಸ್ಬೇಕಂದ್ರೆ ನೈಜವಾಗಿ ನಾನು ಹೇಳಬೇಕಾಗಿರುತ್ತೆ. ಇನ್ನೊಬ್ಬನಿಗೆ ಕಲ್ಲು ತಗೊಂಡು ಪಟ 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 ಅಂತ ಹೊಡೆಯೋದು, ಅದು ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಮತ್ತು ನನ್ನ ಮೈಂಡಲ್ಲಿ ಅಂದರೆ ಅಜ್ಞಾನದಿಂದ ಅತ್ಯಾಚಾರ ಮಾಡೋದು ಅಂತ ಹೇಳ್ತಾರೆ. ಒಂದು ಕ್ಯಾರೆಕ್ಟ್ರು ಒಂದು ಸಿನಿಮಾ ವೆರಿ ಬಿಗಿನಿಂಗೇನೆ ಒಂದು ಊರಿನ ಜನ ಬಂದು ಒಂದು ಅವರ ಜಾತಿ ಸಂಕೋಲೆ ಆಗ್ಬೋದು ಅಥವಾ ಇನ್ನೇನೋ ಒಂದು ಅವ್ರ ವಿಷಯಗಳನ್ನ ಮೌಢ್ಯತೆನ ಸುಡ್ತಾ ಇರ್ತಾರೆ. ಅಲ್ಲಿ ಒಂದು ಬಂದರೆ ಇನ್ನು ಕಾಡೊಳಗಡೆ ಒಂದು ಹೆಂಗಸಿನ ಬುಡಕಟ್ಟಿನ ಮಹಿಳೆ ಜೊತೆ ಅವಳಿಗೆ ಅಜ್ಞಾನ ತುಂಬಿ ಅವಳನ್ನ ಬಲಾತ್ಕಾರ ಮಾಡ್ತಾ ಇರ್ತಾನೆ. ಆ ದೃಶ್ಯ ಹೇಗೆ ಶೂಟ್ ಮಾಡಿದೆ ಅಂದರೆ ನೈಜತೆಯಿಂದನೇ ಶೂಟ್ ಮಾಡಿದೆ. ನೈಜತೆಯಿಂದ ಮೀನ್ಸ್ ಇಬ್ಬರು ನ್ಯೂಡ್ ಆಗಿರೋ ಥರ, CG ಒಳಗಡೆ ಇಬ್ಬರು ನ್ಯೂಡ್ ಆಗದೆ ಇರೋ ಥರ ಶೂಟ್ ಮಾಡಿದ್ದೆ. ಅದು ನಮಗೆ ಸ್ವಲ್ಪ ಅದು ಖಂಡಿತ ಅದು ಮಾನದಂಡ ಇದೆ ನಿಮಗೆ. ರೇಪ್ ಸೀನ್ ಇದ್ದಾಗ ಆಗ್ಬೋದು ಅಥವಾ ಹೆವಿ ವೈಲೆನ್ಸ್ ಇದ್ದಾಗ ಆಗ್ಬೋದು ಎ ಸರ್ಟಿಫಿಕೇಟ್ ಮಾಡ್ಬೋದು. ಅಷ್ಟು ಕ್ರೂರತೆ ಅಥವಾ ಅಷ್ಟೊಂದು ರೌದ್ರತೆ ಬಂದ್ಬಿಟ್ಟು ಅದು ಥಿಯೇಟ್ರಲ್ಲಿ ಅವ್ರಿಗೆ ಅದೇನು, ಯಾಕಂದರೆ PVRಸು, ಐನಾಕ್ಸು, ಸಿನಿಪೋಲಿಸು ಅದಕ್ಕೆ ಮುಂಚೆ 1000 ಸಿನಿಮಾಗಳು ಕೊಟ್ಟಿದ್ದಾರೆ ಎ ಸರ್ಟಿಫಿಕೇಟ್ ಬಂದಿರೋ ಅಂಥವು. ತುಂಬ ದೊಡ್ಡ ಉದಾಹರಣೆ ಇದೆ. ತುಂಬ ದೊಡ್ಡ ಸಿನಿಮಾಗಳಿದೆ, ದೊಡ್ಡ ಹೀರೋಗಳು ಸಿನಿಮಾ ಎ ಸರ್ಟಿಫಿಕೇಟ್ ಬಂದಿರೋ ಕೊಟ್ಟಿದ್ದಾರೆ ಅವರು. ಬಟ್ ನಮಗೆ ಏನು ಹೇಳಿದ್ರು, ಎ ಸರ್ಟಿಫಿಕೇಟ್ ಬಂದಿದೆ, ಆಮೇಲೆ ಟೀಸರ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಏನೋ ಕಾಂಟ್ರವರ್ಸಿ ಇದೆ, ಹಾಗೆ ಹೀಗೆ ಕಾಂಟ್ರವರ್ಸಿ ಆಗಿರೋ ಸಿನಿಮಾಗಳು ಕೊಟ್ಟಿದ್ದಾರೆ. ಎಷ್ಟೋ ಸಿನಿಮಾಗಳು ಕಾಂಟ್ರವರ್ಸಿ ಆಗಿರೋರು ಕೊಟ್ಟಿದ್ದಾರೆ ಅವರು. ಎಷ್ಟೋ ಸಿನಿಮಾ ಎ ಸರ್ಟಿಫಿಕೇಟ್ ಬಂದು ಕೊಟ್ಟಿದ್ದಾರೆ. ಬಟ್ ಫೈನಲಿ ಅದರ ಮೂಲ, ಅದರ ಬೇರು ಎಲ್ಲಿದೆ ಅಂತ ನಾವು ಹುಡುಕೋಕೆ ಹೋಗಲಿಲ್ಲ. ಯಾಕಂದರೆ ಒಂದು ಸರಿ ಈಗ ಆಲ್ರೆಡಿ ಏನಾಗ್ಬಿಡುತ್ತೆ ಅಂದರೆ, ಒಂದು ಸರಿ ಪೆಟ್ಟು ಬಿದ್ದಾಗ ನಿರ್ಮಾಪಕನನ್ನು ತುಂಬ ದೊಡ್ಡ ಮ್ಯಾಟ್ರ್ ಆಗ್ತಾನೆ ಸರ್ ಒಂದು ಸಿನಿಮಾಗೆ. ಯಾಕಂದರೆ ದುಡ್ಡು ಅನ್ನೋಂಥ ತರೋದೇ ಅವರಾಗಿರೋದ್ರಿಂದ ದುಡ್ಡನ್ನ ತುಂಬ ಮಾತಾಡುತ್ತೆ ಇಂಡಸ್ಟ್ರಿ ಒಳಗಡೆ. ಅವರು ಕೂತ್ಬಿಟ್ಟಾಗ ನಮಗೆ ಹೆಲ್ಪ್ಲೆಸ್ ಆಗಿ ಕೂತ್ಕೊಬಿಟ್ವಿ. ನೋಡಿ, ನಿಮಗೆ ನನ್ನ ಸಿನಿಮಾದಲ್ಲಿ ಯಾವ ಒಂದು ಸಿಂಗಲ್ ಪಾತ್ರನೂ ಜನ್ವರ ಹಾಕಿಲ್ಲ. ಅವ್ರು ಹೇಳಿರೋದು ರುದ್ರಾಕ್ಷಿ ಸರ ಹಾಕ್ಕೊಂಡಿದ್ದಾನೆ. ರುದ್ರಾಕ್ಷಿ ಸರ್ ಆ ಥರ ತೊಗೊಂಡ್ರೆ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ, ಹೆಸರು ಬೇಡ, ಆ ಸಿನಿಮಾದಲ್ಲಿ ಹೀರೋ ರುದ್ರಾಕ್ಷಿ ಸರ್ ಹಾಕಿರ್ತಾನೆ. ಅದು ಅದ್ಭುತವಾದ ಸಿನಿಮಾ ಬಿಡಿ. ಅದು ಇಂಡಸ್ಟ್ರಿ ಒಳಗಡೆ ತುಂಬ ದೊಡ್ಡ ಮಟ್ಟದ ಸಿನಿಮಾ. ಅಲ್ಲಿ ಮಾಂಸ ತಿನ್ನೋದಾಗ್ಬೋದು, ಕುಡಿಯೋದಾಗ್ಬೋದು, ಬಿಡಿ ಸೇದಾಗೋದಾಗ್ಬೋದು, ಹೆಣ್ಣುಗಳ ಜೊತೆ ತುಂಬ ಚೆನ್ನಾಗಿ ಸರಸ ಸಲಾಪದಿಂದ ಇರೋದು ಸರ್. ಅದೊಂದು ಅಕ್ಸೆಸರಿ ಸರ್. ನಾವು ಯಾಕೆ ಅದಕ್ಕೆ ಅವಮಾನ ಮಾಡೋಣ? ಒಂದು ಸಿಂಪಲ್ ಅದಿದೆ. ನಾನೆಲ್ಲೂ ಕೂಡ ರೇಪ್ ದೃಶ್ಯದಲ್ಲಿ ಯಾರಲ್ಲ, ಸಿನಿಮಾದಲ್ಲೇ ನೀವು ಒಂದು ಶಾಟ್ ಕೂಡ ಯಾರು ಜನ್ವಾರ ಹಾಕಿರೋದು ನಾನು ತೋರಿಸಿಲ್ಲ. ಅದಿಲ್ಲ, ಜನ್ವಾರ ಇಲ್ಲವೇ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, ಹೀರೋನ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಾಗದಲ್ಲಿ ಒಂದು ಮೆಟಾಫರಿಕ್ ಶಾಟ್ ಬರುತ್ತೆ. ಹೀರೋ ಕೈ ಹಿಂಗೆ ಕಟ್ಟಾಕಿರ್ತಾರೆ, ಆ ಕಟ್ಟಾಕಿರೋ ದಾರ ಬಂದು ಬಿಳಿ ದಾರ ಆಗಿರುತ್ತೆ, ಸುತ್ತಿರುತ್ತೆ ಆ ಹೀರೋ. ಯಾವಾಗೆಲ್ಲ ಅವನಿಗೆ ಈ ಅಜ್ಞಾನ ಅನ್ನೋದು ಬಂದು ಹೊಡಿತಾ ಇರುತ್ತೆ ಅವನಿಗೆ ಜೀವನದಲ್ಲಿ, ಆವಾಗ ಈ ಶಾರ್ಟ್ ಬರ್ತಾ ಇರುತ್ತೆ ಸಿನಿಮಾ ಒಳಗಡೆ. ಕಿರ್ಚ ಅಂತದವನು ಅಂದರೆ ಜ್ಞಾನನ ಕಟ್ಟಾಕಿದೆ ಅನ್ನೋದೊಂದು ಸಿಂಬಲೈಸ್ ಮಾಡಿ ಹೇಳಿದೀಗ. ನೀವು ಮಾಟ ಮಂತ್ರ ಎಲ್ಲ ಮಾಡಿರ್ತಾರೆ ನೋಡಿ ಸರ್, ಮಾಟ ಮಂತ್ರ ಬಂದಾಗ ಅದಕ್ಕೆಲ್ಲ ದಾರಗಳು ಹಾಕಿ ಆ ಥರ ಕಂಪ್ಲೀಟ್ ಕಟ್ಟಾಕಿರೋ ಅಂತ ಒಂದು ಶಾರ್ಟ್ ಅದು. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಕಟ್ಟಾಕಿರೋದು ಜನ್ವಾರ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಸರ್, 3 ಎಳೆ 6 ಎಳೆ ಜನ್ವಾರಕ್ಕಿರೋದು ಆಗುತ್ತಾ? ಅಲ್ಲ, 3 ಎಳೆ 6 ಎಳೆ ನಾನು ಕಟ್ಟಿದ್ರೆ ಓಕೆ ಜನ್ವಾರ ಅಂತ ನೀವು ಹೇಳ್ಬೋದಿತ್ತು. ಅದು ಮೈ ತುಂಬ 1000 ಎಳೆಗಳಿದೆ. ಅದು ಆ ಬಿಳಿ ದಾರ 1000 ಎಳೆ ಇದೆ ಸರ್. ಹಂಗೆ ತೊಗೊಂಡ್ರೆ ಇಡ್ಲಿ ಕಟ್ಟಿಸ್ಕೊಳಕ್ಕೆ ಹೋಗ್ತೀರಾ ಸರ್ ಹೋಟ್ಲಲ್ಲಿ? ಇಡ್ಲಿನ ಒಂದು ಇದರೊಳಗಡೆ ಹಾಕ್ಬಿಟ್ಟು ವೈಟ್ ದಾರದ ಬರ್ರ ಅಂತ ಸುತ್ತಿ ಕಟ್ ಮಾಡಿ ಕೊಡ್ತಾನೆ. ಆ ದಾರ ನಾವೇನಂತ ಕರಿಬೇಕು ಸರ್? ದಾರ ಅಷ್ಟೇ, ಅದು ಬಿಳಿ ದಾರ. ಹೂವು ಕಟ್ತಾರೆ, ಅದು ಬಿಳಿ ದಾರದಲ್ಲಿ ಕಟ್ತಾರೆ, ಅದು ನಾವು ಜನ್ವಾರ ಅಂತ ಹೇಳೋಕ್ಕಾಗುತ್ತಾ ಸರ್? ಇವ್ರು ಏನೋ ದೊಡ್ಡ ಮಟ್ಟದಲ್ಲಿ ಅವ್ರ ಮೈಂಡಲ್ಲಿ ಗೊತ್ತಿಲ್ಲ, ಅದು ಇದರ ಮೂಲ ಏನಿತ್ತು ಹೇಗೆ ಅಂತ ಗೊತ್ತಿಲ್ಲ. ಇನ್ನೂ ನಿಮ್ಗೆ ಗೊತ್ತಾಗಿಲ್ಲ?
ನನಗೆ ನಮ್ಮ ಊರಲ್ಲಿ ಕುಂಚಿಟಿಗರ ಮಠ ಇದೆ, ಅಲ್ಲಿ ಒಬ್ಬರು ಪೂಜಾರಿಗಳಿದ್ದಾರೆ, ಸುದರ್ಶನ್ ಅಯ್ಯರ್ ಅಂತ, ತುಂಬ ಆತ್ಮೀಯರು ನನಗೆ, ತುಂಬ ಒಳ್ಳೆ ಫ್ರೆಂಡು, ಸುಮಾರು 10 ವರ್ಷದ ಗೆಳೆಯ. ನನಗೆ ಟ್ರೈ ಮಾಡಿದ್ದಾರೆ ಆ ಮೂಮೆಂಟಲ್ಲಿ, ನನ್ನ ನಂಬರ್ ಕನೆಕ್ಟ್ ಆಗಿಲ್ಲ, ನಾನು ಆ ಬ್ಯುಸಿ ಒಳಗಡೆ ಫೋನ್ ಎತ್ತಕ್ಕಾಗಿಲ್ಲ. ಒನ್ಸ್ ನಾನು ಊರಿಗೆ ಹೋದಾಗ ಹೇಳಿರು ಅದರ ಹಿನ್ನೆಲೆ ಹೇಳಿರು, ಯಾರು ಅವರು ಬಂದಿದ್ದರು, ಏನಕ್ಕೋಸ್ಕರ ಬಂದಿದ್ದರು, ಟೈಮ್ ಇರೋಗ್ಬಿಟ್ಟಿತ್ತು, ಆಗೋಗಿತ್ತು. ಅಂದರೆ ಸಿನಿಮಾ ರಿಲೀಸ್ ಆಗಿ ಒಂದು 15-20 ದಿನ ಆದಮೇಲೆ ಅವರು ಬಂದರು, ಸುದರ್ಶನ್ ಅಂತ ಹೇಳ್ಬಿಟ್ಟು. ನಮ್ಮ ಊರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜಾರಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಡೀಟೇಲ್ ಎಲ್ಲ ತೆಗೆದಿಟ್ರು, ನೋಡಿ ಇವ್ರು ಹೀಗೆ 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 ಅಂತ. ಹಿಂಗೆ ಟ್ರೈನ್ ಹೊರಟೋಗಿದೆ, ಇನ್ನು ಟಿಕೆಟ್ ತೊಗೊಳ್ಳಿಂದೇನು ಅಂತ, ಆಯಿತು ಬಿಡಿ ಅಂದ್ಕೊಂಡು ಸದ್ಯಕ್ಕೆ ಈಗ ಮುಂದೆ ಏನಾಗಬೇಕಾಗಿದೆ ಅದನ್ನು ನೋಡೋಣ, ಮತ್ತೊಂದಷ್ಟು ಕಿಚ್ಚೆಚ್ಚಿದೆ, ಮತ್ತೆ ಎದ್ದು ನಿಂತ್ಕೊಳ್ತೀವಿ. ಸಿನಿಮಾ 14 ವರ್ಷದಿಂದ ನಾವು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀವಿ, ತುಂಬ ಇಷ್ಟಪಟ್ಟೆ ಇಲ್ಲಿ ಬಂದಂಥದ್ದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ, 24 ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ ನಾನು. ನೀವು ಎಷ್ಟು ಜನರ ಕೆಲಸ ಮಾಡಿದ್ದೀರಾ ಸರ್? ನನ್ನ ಪರ್ಟಿಕ್ಯುಲರ್ ಒಬ್ಬರು ಡೈರೆಕ್ಟರ್ ಅಂತೆಲ್ಲ, ನನ್ನ ಗುರುಗಳು ಬಂದು ನನಗೆ ಆರ್ ಅನಂತರಾಜು ಅಂತ, ಈ ಅಪ್ಪು ಪಪ್ಪು ಮಸ್ತ್ ಮಜಾ ಮಾಡಿ, ಜಾಜಿ ಮಲ್ಲಿಗೆ, ಸ್ವಯಂವರ, ಕಿಲಾಡಿ ಕಿಟ್ಟಿ, ಜಿದ್ದಿ ಅಂತ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅವ್ರು ಕೆಲಸ ಮಾಡೋದು. ಅವ್ರ ಜೊತೆ ನಾನು ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಶುರು ಮಾಡ್ತೀನಿ. ಆಮೇಲೆ ಆಸು ರಾಜಶೇಖರ್ ಸರ್ ಅಂತ ಹಳೇ ಡೈರೆಕ್ಟ್ರು, ಆಸು ರಾಜಶೇಖರು. ಆಮೇಲೆ ಬರ್ಫಿ ಸಿನಿಮಾ ಮಾಡ್ತೀನಿ ಶೇಖರ್ ಸರ್ ಜೊತೆ, ಬಾಹುಬಲಿ ಅಂತ ಸತೀಶ್ ಪ್ರಧಾನ್ ಅಂತ, ಆಮೇಲೆ ಜಿಗರ್ದಾಂಡ ಮತ್ತು ಆದೃಶ್ಯ ಶಿವಗಣೇಶನ್ ಅಂತ. ಒಬ್ಬೊಬ್ಬರ ಹತ್ರನೂ ಕಲಿಕೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ನಿರ್ದೇಶಕರ ಹತ್ರ ಕಲಿತು ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೀರಾ. ಹೌದೌದು. ಸಿನಿಮಾ ಈ ಥರ ಸಮಸ್ಯೆ ಆದಾಗ ಯಾವುದೇ ಆದರೂ ನಿರ್ದೇಶಕರು ನಿಮಗೆ ಬಂದು ಸಮಾಧಾನ ಮಾಡಿದ್ದು ಅಥವಾ ಧೈರ್ಯ ಹೇಳಿದ್ದು ಯಾವ್ದಾರು ಇದೆಯಾ ಸರ್? ಹಾಂ, ಖಂಡಿತ ಸರ್. ಪ್ರತಿಯೊಬ್ಬರು ಕೂಡ ಅಲ್ಲ ಇಂಡಸ್ಟ್ರಿ ಒಳಗಡೆ, ಯಾಕಂದರೆ ತುಂಬ ಅವರಿಗೆ ವಿಷಯಗಳು ಮುಟ್ಟಿದೆ. ಸಿನಿಮಾ ಅದ್ಭುತವಾಗಿದೆಯಂತೆ, ಸಖತ್ತಾಗಿ ಮಾಡಿದೆಯಂತೆ, ರಾ ಸಿನಿಮಾ ಹೆಂಗೆ ಕನ್ವೆ ಮಾಡಿದೆ ನೀನು ಆರ್ಟಿಸ್ಟ್ಗಳಿಗೆಲ್ಲ, ಹೇಗಿದೆ ಅದು, ಹೆಂಗೆ ಸಾಧ್ಯ ಆಯಿತು. ಮತ್ತು ಡಬ್ಬಿಂಗ್ ಅಂತೂ ತುಂಬ ಚೆನ್ನಾಗಿ, ನನ್ನ ಗುರುಗಳು ಅನಂತ ಸಾರು ಸಿನಿಮಾ ನೋಡಿ ಅವರು ಊಟ ಕೊಡಿಸ್ದೆ ಹೋಗಲೇ ಇಲ್ಲ ನನಗೆ ಒಳಗಡೆ ಟೆನ್ಷನ್ ಏನಂದರೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಈ ಕಡೆ ಶೋಸ್ಗೂ ಆಗ್ತಾ ಇಲ್ಲ. ರಿಲೀಸ್ ಡೇ ಸರ್, ಫಸ್ಟು ಶೋ ಅವ್ರು ನೋಡ್ತಾರೆ ನಮ್ಮ ಜೊತೆನೇ, ನನ್ನ ಗುರುಗಳು ಅನಂತರಾಜ್ ಸರ್. ಅವ್ರು ಅದು ನೋಡಿ ಫುಲ್ ಖುಷಿಯಾಗ್ಬಿಟ್ಟು ನಾನು ನಿನ್ಗೆ ಊಟ ಕೊಡಿಸ್ಬೇಕು ಬಾ ಅಂತ. ಬಟ್ ನಾನು ಊಟ ಮಾಡೋ ಪೊಸಿಷನಾಗಿಲ್ಲ ಅಂದರೆ ಆ ಥರ. ಆಮೇಲೆ ತುಂಬ ಜನ ಫೋನ್ ಮಾಡ್ತಾರೆ, ಚೆನ್ನೈಯಿಂದ ಶಿವಗಣೇಶನ್ ಆಗ್ಬೋದು, ಶಿವಗಣೇಶನ್ ಸರ್ ಕಾಲ್ ಮಾಡ್ತಾರೆ, ತುಂಬ ಜನ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್, ತಲೆ ಕೆಡಿಸ್ಕೊಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ, ಇದು ಫಸ್ಟ್ ಸ್ಟೆಪ್ಸು, ಇಲ್ಲೇನೋ ಸಮಸ್ಯೆ ಆಗಿರ್ಬೋದು, ಇನ್ನೂ ಇದೆ. ಬಟ್ ಆ ಸಿನಿಮಾ ಯಾವತ್ತಿದ್ರೂ ಮಾತಾಡುತ್ತೆ, ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸದ ಪುಟದಲ್ಲಿ ಸೇರಿದೆ. ತೆಗೆದವರೆಲ್ಲ ನೋಡಿದವರೆಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ಡೋಂಟ್ ವರಿ, ಆಲ್ ಈಸ್ ವೆಲ್. ನೀನು ಗೆದ್ದಿದೀಯಾ, ಬಟ್ ನಾನು ಗೆದ್ದಿದ್ರು ನನ್ನೊಳಗಡೆ ಒಂದಿರುತ್ತೆ, ನಾವು ಕೊಟ್ಟರೋಂಥ ಮಾತುಗಳು. ಸರ್, ಒಬ್ಬ ನಿರ್ದೇಶಕನ ಜವಾಬ್ದಾರಿ ಆಗುತ್ತೆ, ನಿರ್ಮಾಪಕ ಹಾಕಿರೋ ದುಡ್ಡನ್ನು ವಾಪಸ್ ತಂದುಕೊಡೋ ಅಂಥದ್ದು, ಅದು ಫಸ್ಟ್ ಅವ್ನ ಜವಾಬ್ದಾರಿ ಆಗಿರುತ್ತೆ. ಸೊ ಆ ನಿಟ್ಟಲ್ಲಿ ನಾವು ದುಡಿಬೇಕಾಗಿರೋದು, ದುಡ್ದಿರ್ತೀವಿ. ಸೊ ಅದೆಲ್ಲೋ ಒಂದು ಕಡೆ ಫುಲ್ಫಿಲ್ ಆಗಲಿಲ್ಲ ಅಂತ ಬಂದಾಗ ನಮಗೆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪೇಯ್ನ್ ಆಗ್ತಾ ಇರುತ್ತೆ ಪ್ರತಿ ಸರಿ ನೆನೆಸ್ಕೊಂಡು. ಯಾಕಂದರೆ ನಿರ್ಮಾಪಕರ ಪಾಪ ಶ್ರಮ ಅಲ್ಲಿರುತ್ತೆ. ಈಗ ನಂದು ಶ್ರಮ ಇತ್ತು. ಹೌದೌದೌದೌದು. ಸೊ ಆ ನಿಟ್ಟಲ್ಲಿ ಬಂದಾಗ ಇದ್ದಿದ್ರೆ ಓಕೆ ಸರ್. ಅಂದರೆ ಈಗ ಅಲ್ಲಿ ಡಿಜಿಟಲ್ ರೈಟ್ಸ್ ಆಗ್ಬೋದು, ಸ್ಯಾಟಲೈಟ್ ರೈಟ್ಸ್ ಆಗ್ಬೋದು, ಈ ರೈಟ್ಸ್ಗಳಲ್ಲೇ ಒಂದು ಸ್ವಲ್ಪ ದುಡ್ಡು ಬಂದು ನಮಗೆ ಥಿಯೇಟ್ರಿಕಲಿ ಅಂಥ ವಾವ್ ಅನ್ನೋ ಥರ ಏನಾಗಲಿಲ್ಲ ನಮಗೆ. ಶೋಸೇ ಇಲ್ಲ ಅಂದರೆ ನೆಲ್ಲಾಸಿಯಿಂದ ನಿಮಗೆ ದುಡ್ಡು ಬರುತ್ತೆ. ಜನ ಫೋನು ಸರ್, ಎಲ್ಲಿದೆ ಶೋಸು, ಯಾಕೆ ಇಲ್ಲಿ ಹಾಕಿಲ್ಲ, ಅಲ್ಲಿ ಯಾಕೆ ಹಾಕಿಲ್ಲ, ಇಲ್ಲಿ ಯಾಕೆ ಹಾಕಿಲ್ಲ, ಮಾಲ್ಗಳು ಯಾಕೆ ಕೊಟ್ಟು. ಸರ್ ಏನಾಗಿದೆ ಅಂದರೆ ನೋಡಿ, ಈಗ ನಾವೆಲ್ಲ ಆಂಡ್ರಾಯ್ಡು, ಐಫೋನ್ಸು ಈ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಸರ್. ಬಟ್ ತುಂಬ ದೊಡ್ಡ ಮಟ್ಟದ ರೆಸ್ಪೆಕ್ಟ್ ಇದೆ ನನಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಂದರೆ. ಬಟ್ ಅದನ್ನು ಅದೇ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಕ್ರೀನ್ ಸ್ವಲ್ಪ ಡಲ್ ಇರುತ್ತೆ, ಸ್ಪೀಕರ್ಸ್ ಕೆಲವೊಂದು ಹೋಗಿರುತ್ತೆ, ಬಟ್ ಕೆಲವೊಂದು ತುಂಬ ಅದ್ಭುತವಾದಂಥ ಥಿಯೇಟರ್ಸ್ ಇದೆ ಸಿಂಗಲ್ ಸ್ಕ್ರೀನಲ್ಲಿ. ಆದರೂ ಕೂಡ ಇವತ್ತಿನ ಲೈಫ್ ಸ್ಟೈಲ್ಗೆ ಮಾಲ್, ಮಲ್ಟಿಪ್ಲೆಕ್ಸ್, PVS ಈ ಥರದಕ್ಕೆ ಮುಗಿಬೀಳು. ಅಂದರೆ ಸರ್, ಅವ್ರ ಫ್ಯಾಮಿಲಿ ಆರಾಮಾಗಿ ಹೋಗಬೇಕು. ಇಲ್ಲಿ ಸಿಂಗಲ್ ಸ್ಕ್ರೀನ್ ಆದರೆ ಯಾರೋ ಇರ್ತಾರೆ ಸರ್, ಎಲ್ಲರೂ ನಾನು ಹಂಗೆ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಕುಡಿದ್ಬಿಟ್ಟು ಒಳಗಡೆ ಬರ್ತಾರೆ, ಸೇಫ್ ಪ್ರೈವೇಸಿ ಇರಲ್ಲ. ನಿಮಗೆ ಮಾಲ್ಗಳಲ್ಲಾದರೆ ಈ ಥರದ ಮೈಂಡ್ ಸೆಟ್ಟು, ಅವ್ರು ಸಿನಿಮಾ ನೋಡೋದೇ ಮಾಲು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಮಾಲ್ಗಳಲ್ಲಿ ಹೋಗಬೇಕು ಅಲ್ಲಿ ಅಂತ. ಹಂಗಾಗಿ ಕೆಲವು ಸಿಂಗಲ್ ಸ್ಕ್ರೀನ್ಗಳು ಈಗಲೂ ಕೂಡ ಮುಚ್ಚೋಗ್ತಾ ಇದೆ. ಹೌದು. ಸೊ ಆ ನಿಟ್ಟಲ್ಲಿ ಬಂದಾಗ ನನ್ನ ಸಿನಿಮಾ ನೋಡೋಕೆ ಅದೆಷ್ಟು ಫ್ಯಾಮಿಲಿಗಳು, ಎಷ್ಟು ಜನ ಫೋನ್ ಮಾಡಿದ್ರು, ಇಲ್ಲಿಲ್ವಾ ಅಲ್ಲಿಲ್ವಾ, ಸಿಂಗಲ್ ಸ್ಕ್ರೀನಿಗೆ ಬಂದರೂ ಕೂಡ ಅವ್ರಿಗೆ ಅಲ್ಲಿ ನೋಡೋ ಟೈಮ್ ಎಲ್ಲ ಅವೈಲಬಿಲಿಟಿನೇ ಸಿಗ್ತಾ ಇರೋಲ್ಲ. ಅವ್ರಿಗಿರೋ ಟೈಮಲ್ಲಿ ಸರ್ 5 ಕಿಲೋಮೀಟ್ರು, ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಕಿಲೋಮೀಟರ್ಸ್ ಬರ್ಬೋದು ಸರ್. ಸಿನಿಮಾ ನೋಡೋಕೆ ಯಾರೋ 15-20 ಕಿಲೋಮೀಟ್ರ್ ಹೋಗೋದು ಕಷ್ಟ ಈಗಿನ ಟ್ರೆಂಡಲ್ಲಿ. ಸೊ ಆ ಸಮಸ್ಯೆ ಆಗಿ ಆಯಿತು ನೋಡಿ. ಆ ಕ್ಷಣದಲ್ಲಿ ನೋಡಿ ನಮ್ಗೆ ಏನಾಗುತ್ತೆ ಸರ್, ಸಾಧ್ಯ ಆದರೆ ಸರ್, ನಾನು ಹೇಳೋದು ಈ ನೆಲದ ಒಂದು ಸಂಸ್ಕೃತಿ ಇದೆ. ಏನು ಹೇಳೋದು ಅಂದರೆ, ತಂದೆ ತಾಯಿಗಳು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಅಥವಾ ಇಲ್ಲಿನ ಮಣ್ಣಿನ ಒಂದು ಗುಣ ಇದೆ.
ಇದು ಬುದ್ಧನ ನಾಡು. ಇಲ್ಲೊಂದು ಅಭೂತಪೂರ್ವವಾದಂಥ ಒಂದು ಗುಣ ಇದೆ, ಶಾಂತಿ ಅನ್ನೋದಿದೆ. ಸಾಧ್ಯ ಆದರೆ ಒಬ್ರಿಗೆ ಬೆನ್ನು ತಟ್ಟಬೇಕು, ಹೊಡಿಬಾರ್ದು. ಆದರೆ ಬೆನ್ನು ತಟ್ಟೋದಕ್ಕೂ ಹೊಡಿಯೋಕ್ಕೂ ವ್ಯತ್ಯಾಸ ಇದೆ. ಸೊ ನನಗೆ ತುಂಬ ನೋವಾದಂಥದ್ದು ಏನಂದರೆ, ಒಂದು ಸಿನಿಮಾನ ನೋಡ್ದಲೇ ಒಂದು ವರ್ಗಕ್ಕೆ ಹಾಕಿ ಅದು ಹಾಗೆ ಹೀಗೆ ಆ ದೇವ್ರಿಗೆ ಅವಮಾನ ಮಾಡ್ತಾ ಇದ್ದಾನೆ, ಈ ದೇವ್ರಿಗೆ ಅವಮಾನ ಮಾಡ್ತಾ ಇದ್ದಾನೆ, ಆ ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾನೆ. ನಾನು ತುಂಬ ಕ್ಲಾರಿಟಿ ಇದ್ದೀನಿ. ನೀವು ಸಿನಿಮಾ ನೋಡಿ, ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳಿ, ಇಲ್ಲ ಬನ್ನಿ ಚರ್ಚೆಗೆ ಬನ್ನಿ, ಇಲ್ಲ ಇದು ಹಿಡ್ಕೊ ಬನ್ನಿ. ತಪ್ಪಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ನಾನು ತಗೊಳಕ್ಕೆ ರೆಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸಮಸ್ಯೆ ಆಗಿದೆ ಅದಲ್ಲ, ಕೆಲವೊಂದು ಜನಗಳಿಗೆ ಕೆಲವೊಬ್ಬ ವ್ಯಕ್ತಿಗಳು ಕಂಡ್ರಾಗಲ್ಲ. ನನಗೆ ಆ ವ್ಯಕ್ತಿ ಅಂದರೆ ಪ್ರಾಣ ಸರ್. ನನ್ನ ಕೊನೆ ಉಸಿರು ಅಂತಾರಲ್ಲ ಸರ್, ಇರೋವರೆಗೂ ಅಂಬೇಡ್ಕರ್ನ ಪ್ರೀತಿಸಲ್ಲ ಅಂತ ಅಂದರೆ ನೀವು, ಇಲ್ಲ ನಾನು ಅಂಬೇಡ್ಕರ್ನ ಪ್ರೀತಿಸ್ತೀನಿ ಅಂದ್ಬಿಟ್ಟು ಕತ್ಕುಯ್ದ್ರು ನಾನು ಕುಯ್ಸ್ಕೊಬಿಡ್ತೀನಿ. ಅಂದರೆ ನನಗೆ ಅಷ್ಟು ಇಷ್ಟ ನನಗೆ ಅಂಬೇಡ್ಕರ್ ಅಂದರೆ, ನನಗೆ ಅಷ್ಟು ನಾನು ಪ್ರೀತಿಸಂಥ ಒಬ್ಬ ವ್ಯಕ್ತಿ. ಅವ್ರ ಹೆಸರು ಹೇಳಿದ್ರೆ ಸಮಸ್ಯೆನಾ? ಅವ್ರ ಹೆಸರಲ್ಲಿ ಸಿನಿಮಾ ಮಾಡಿದ್ರೆ, ಅವ್ರ ವಿಚಾರಗಳನ್ನ ತೊಗೊಂಡ್ರೆ ಸಮಸ್ಯೆನಾ? ಅಲ್ಲ, ನಾವು ಬದುಕ್ತಾ ಇರೋದು ಇವತ್ತಿರೋದು, ಇವತ್ತು ಈ ಭಾರತ ಸುಭದ್ರವಾಗಿ ಏನು ಇದೆ ಅಂದ್ರೇ ಅವ್ರು ಬರ್ಕೊಟ್ಟಂಥ ಸಂವಿಧಾನದಿಂದ, ಕಾನ್ಸ್ಟಿಟ್ಯೂಷನ್ನಿಂದ ಅಲ್ವಾ ಆಗಿರೋಂಥದ್ದು ಸರ್. ಅದೇ ರೀತಿ ಸರ್ ನೋಡಿ, ನನ್ನ ಹೆಸರೇ ಸಾಯಿರಾಮ್. ಸಂವಿಧಾನ ಯಾರನ್ನೂ ದ್ವೇಷಿಸು ಅಂತ ಹೇಳ್ಕೊಡಲ್ಲ, ಪ್ರೀತಿಸು ಅಂತ ಹೇಳ್ಕೊಡುತ್ತೆ. ಹಾಗೆ ಹೌದು, ನನಗೆ ಅಂಬೇಡ್ಕರ್ ಇಷ್ಟ, ಹಂಗಂದ್ಬಿಟ್ಟು ರಾಮ ಇಷ್ಟ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಐ ಲವ್ ರಾಮ, ಐ ಆಲ್ಸೋ ಲವ್ ರಾಮ. ನಾನು ಈ ಕಡೆ ಯಾರು ಇವರು ಇಷ್ಟಪಡ್ತೀನಿ, ಎಲ್ಲರನ್ನೂ ಇಷ್ಟಪಡ್ತೀನಿ. ಸರ್ವಧರ್ಮ ಸಮನ್ವಯ ಅಂತ ಕರೀತಾರಲ್ವ, ಎಲ್ಲರನ್ನೂ ಇಷ್ಟಪಡ್ತೀನಿ. ಅದರಲ್ಲಿ ನನಗೆ ಮೊದಲಿಗರಾಗ ಅಂಬೇಡ್ಕರ್ ಇರ್ತಾರೆ ಅನ್ನೋದು ನನ್ನ ಆಸೆ, ಅದು ನನ್ನ ವೈಯಕ್ತಿಕ. ಅದು ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತಾರಲ್ಲ, ಅವರು ತಮ್ಮನ್ನು ತಾವು ಅನಲೈಸ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಬ್ಬರು ಅಷ್ಟೇ ಸರ್. ಮೂಲ ಶಿಕ್ಷಣದ ಕೊರತೆ, ಯಾವ ಶಿಕ್ಷಣದ ಕೊರತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೈತಿಕತೆಯ ಶಿಕ್ಷಣ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ತಮಿಳ್ನಾಡಲ್ಲಿ ಪಾರಾಜಿತ್ ಅವರು ರಜನಿಕಾಂತ್ ಸಿನಿಮಾ ಮಾಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಯಿತು. ನನಗೆ ಅದಕ್ಕೆ ಹೇಳೋದು, ಕಾಂತಾರ ಮತ್ತು ಕಾಟೇರ ಒಂದು ನೆಲಮೂಲದ ಸಿನಿಮಾ ಕಥೆಗಳನ್ನೇ ಹೇಳಿದ್ರು, ಹೇಳಿ ಗೆದ್ದರು. ಅದು ನನಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ರೋಡ್ ಮಾಡಿಕೊಟ್ರು ಅನ್ನೋ ಫೀಲ್ ಇದೆ, ನನ್ನ ದಾರಿ ಮಾಡಿಕೊಟ್ರು ನಮ್ಮಂಥ ಸಿನಿಮಾಗಳಿಗೆ ಅಂತ. ಆ ಥರ ನೀವು ಹೋದ್ರಿ ಅಂದರೆ ನನಗನ್ಸಿದ್ದು, ಈಗ ಕಾಟೇರ ನಂದು ಬಂದು ಕಾಂತಾರಗಿಂತ ಮುಂಚೆ ಚಿತ್ರೀಕರಣ ಆಗಿತ್ತು ನಂದು ಸಿನಿಮಾ. ಸೊ ಕಾಂತಾರ ನಾನು 22 ಜನವರಿ 14ನೇ ತಾರೀಕು ನಾನು ಶೂಟಿಂಗ್ ಮುಗಿಸ್ತವನು. ಕಾಂತಾರ ಇನ್ನೂ ಪಾಪ ಶೂಟ್ ಮಾಡ್ತಾಯಿದ್ರು ಬಿಡಿ. ಆಮೇಲೆ ಅದ್ರ ರಿಸಿಮ್ಲೆನ್ಸ್ ತುಂಬ ಇತ್ತು ನನ್ನ ಸಿನಿಮಾದಲ್ಲಿ. ಒಂದು 6 ದೃಶ್ಯಗಳು ನನ್ನ ಸಿನಿಮಾದಲ್ಲಿ ಇರೋ ಥರನೇ ಅಲ್ಲೂ ಇದೆ. ಅಂದರೆ ಒಂದೇ ಥರದ ಹಂದಿ ಬೇಟೆ ಆಗ್ಬೋದು, ಕೆಲವೊಂದು ತುಂಬ ವಿಷಯಗಳಿದೆ. ಹಂಗಾಗಿ ನಾನು ಸುದೀಪ್ ಸರ್ ಮಾಡಿದರೆ ನಿಮಗೆ ಎಕ್ಸಿಕ್ಯೂಷನಿಂದ ಹಿಡ್ಕೊಂಡು ಅಥವಾ ಪ್ರೊಡಕ್ಷನ್ ಡಿಸೈನಿಂಗಿಂದ ಹಿಡ್ಕೊಂಡು ಪ್ರತಿಯೊಂದು ತುಂಬ ಚೇಂಜ್ ಆಗಿರೋದು. ಆದರೆ ಸುದೀಪ್ ಸರ್ಗೆ ಸಿನಿಮಾ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಯಾಕೆಂದರೆ ಎಷ್ಟೋ ಜನ ಸಾಲಲ್ಲಿದ್ದಾರೆ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ, ನಿರ್ದೇಶಕರು. ಹೌದು. ಆ ಥರ ಹೀರೋಗಳು ಯಾರಾದರೂ ನೋಡಿ, ಡೈರೆಕ್ಟರ್ಗಳು ನಿಮಗೆ ಬೆಂಬಲಿಸಿದ್ರು, ಮಾತಾಡಿದ್ರು, ಹೀರೋಗಳು ಯಾರಾದರೂ ನೋಡಿ ನಿಮ್ಗೆ ಯಾರಾದರೂ ಫೋನ್ ಮಾಡಿ ಮಾತಾಡೋದು ಯಾರಾದ್ರು ಧೈರ್ಯ ತುಂಬಿದ್ದಿದೆಯಾ ಸರ್? ಖಂಡಿತವಾಗಿಯೂ ಕೆಲವು ಜನ ನನಗೆ ಮೆಸೇಜ್ ಕೂಡ ಹಾಕಿದ್ರು. ಆ ಸಮಯದಲ್ಲಿ ಏನಾಯಿತು ಅಂದರೆ, ಕೆಲವೊಂದು ಏನು ಹೇಳೋದು, ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ನಿಂತಿದ್ದೀವಿ, ಹಾಗೆ ಹೀಗೆ ಈಗ ನೋಡಿ, ನಾನು ಯಾವತ್ತೂ ಧ್ರುವ ಸರ್ಜಾ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ನಮಗೆ ಕರೆದು ಟ್ರೈಲರ್ ಲಾಂಚ್ ಮಾಡಿಕೊಟ್ರೆ ಅವ್ರು ಹೇಳಿದ್ರು, ಕಲ್ಟ್ ಫಿಲ್ಮ್ ಇದೆ, ಆರಾಧಿಸಿ ಮಾಡಿದ್ದೀರ ಸಿನಿಮಾನ. ವಸಿಷ್ಠ ಸಿಂಹ ಅವರಾಗ್ಬೋದು, ನಮ್ಮ ಪಾರಂಜಿತ್ ನಮಗೆ ಟೀಸರ್ ಲಾಂಚ್ ಮಾಡಿಕೊಟ್ರು. ವಸಿಷ್ಠ ಸಿಂಹ ಅವರು ನಮಗೆ ಕನ್ನಡದಲ್ಲಿ ಟೀಸರ್ ಲಾಂಚ್ ಮಾಡಿರು. ಧ್ರುವ ಸರ್ಜಾ ಅವರು ಆಮೇಲೆ ಅವರೆಲ್ಲ ಹೇಳಿರು, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡ. ಅವ್ರಿಗೂ ಅರ್ಥ ಆಯಿತು, ನಿನ್ನ ನೋವು ನನಗೆ ಅರ್ಥ ಆಯಿತು. ಮಗು ಬಾವಿನಲ್ಲಿ ಬಿದ್ದೋಗ್ತಾ ಇದೆ, ನಿನಗೆ ಈಜ ಬರ್ತಾ ಇಲ್ಲ, ಏನು ಮಾಡೋದು? ಆ ಒದ್ದಾಟದಲ್ಲಿ ನೀನು ಕೂಗಾಡಿದ್ಯಾ, ಆ ಚೀರಾಟ ನನಗೆ ಅರ್ಥ ಆಗುತ್ತೆ. ಕೂಡ ಒಂದು ಸಿನಿಮಾ ಮಾಡಿ ಅವ್ರಿಗೂ ಕೂಡ ಕಾಂಟ್ರವರ್ಸಿ ಮಾಡಿ. ಹೌದು. ಅದು ಕೂಡ ಒಂದು ಆಗಿತ್ತು. ಮೇ ಬಿ ಸ್ಟಾರ್ಗಳು ಬಂದಾಗ ಸರ್ ನನಗನ್ಸುತ್ತೆ ಅದೇ ಹೇಳೋದು. ಈಗ ಸುದೀಪಣ್ಣ ಯಾವತ್ತೂ ಕೂಡ ಒಂದು ವಿಭಿನ್ನತೆ ಇರೋಂಥ ಒಂದು, ಅಥವಾ ಏನೋ ಒಂದು ಅವ್ರಿಗೆ ಇಷ್ಟ ಆಗಬೇಕು ಕತೆ ಫಸ್ಟ್ ಆಫ್ ಆಲ್. ಆವಾಗ ಎಷ್ಟೇ ಜನ ಕ್ಯೂನಲ್ಲಿದ್ದರೂ ಅವರು ಮೊದಲ ಪ್ರಾಧಾನ್ಯತೆ ಕೊಡ್ತಾರೆ. ಜೊತೆಗೆ ದರ್ಶನ್ ಅವ್ರದ್ದು ಕಾಟೇರ ಏನು ಸಿನಿಮಾ ಬಂತು, ಅದು ಕೂಡ ತುಂಬಾ ಅಪಸ್ವರಗಳು ಬಂತು. ಅದು ನೆಲಮೂಲ ಕತೆ, ಇಂಥರದ್ದೇ ಕತೆ. ಹೌದೌದು. ಅಲ್ಲಿ ದೊಡ್ಡ ಶಕ್ತಿವಂತರಿದ್ದರಿಂದ ಸಿನಿಮಾ ತೇಲ್ಕೊಂಡು ಹೋಯ್ತೇನೋ ಅಂತ ಅನ್ಸುತ್ತೆ. ಹೌದು, ಸ್ಟಾರ್ ಅದೇ ಸರ್, ದೊಡ್ಡವ್ರಿಗೆ ಕೊಡೋಕ್ಕಾಗದಿರೋ ಪೆಟ್ಟು ಚಿಕ್ಕವ್ರಿಗೆ ಅನ್ನೋ ಥರ ಆಯ್ತಾ ನಾವೊಂದು. ಅದನ್ನ ನೀವು ತಡ್ಕೊಳಕ್ಕಾಗಲಿಲ್ಲ. ಎಲ್ಲ ಆಗುತ್ತೆ ಸರ್, ನಾನು ಅದೇ ಹೇಳೋದು. ಈಗ ನಾನು ಹೊಸಬ, ನನ್ನ ಫಸ್ಟ್ ಸಿನಿಮಾ, ಹೀರೋ ಹೊಸಬ, ನಾವೆಲ್ಲ ಮಿನಿಮಮ್ ರೆಕಗ್ನೈಸ್ಡು. ಪ್ರೊಡ್ಯೂಸರ್ದು 2ನೇ ಸಿನಿಮಾನೋ 3ನೇ ಸಿನಿಮಾನೋ. ಏನಾಗುತ್ತೆ ಅಂದರೆ ಸರ್, ಒಂದು ಏನಾಗ್ಬಿಡುತ್ತೆ ಅಂದರೆ, ಅದೇ ನಾನು ಹೇಳೋದು, ಇದು ಈ ಪದ ಬಳಸ್ಬೇಕೋ ಇಲ್ಲೋ ಗೊತ್ತಿಲ್ಲ, ಅಸ್ಪೃಶ್ಯತೆ ಆಚರಣೆ ಅನ್ನೋದು ಬೆಳಕಿಗೆ ಬಂದ್ಬಿಡುತ್ತೆ ಸಿನಿಮಾದಲ್ಲೂ ಕೂಡ.
ಈ ಸಿನಿಮಾ ಬಗ್ಗೆ ನಾವು ಮಾತಾಡಬಾರ್ದಪ್ಪ, ಈ ಸಿನಿಮಾನ ನಾವು ಏನು ಆಗಬಾರ್ದಪ್ಪ, ಅದಾಗಬಾರ್ದು. ಅನ್ಟಚಬಲ್ ಸಿನಿಮಾಸ್ ಅನ್ನೋ ಥರ ಆಗಬಾರ್ದು, ಲ್ಯಾಂಡಲ್ಲಿ ಇದು ಇರಬಾರ್ದಲ್ವ ಸರ್? ಆಗ್ಬಾರ್ದು. ಜಾತೀಯತೆ ಅನ್ನೋದು ಇರಬಾರ್ದಲ್ವ? ಇರಬಾರ್ದು. ಅಂದರೆ ನಾನು ಅಂದರೆ ಒಂದು ಸಮಾಜಕ್ಕೆ ಕೈಗನ್ನಡಿ ಇದ್ದಂಗೆ ಇವರೇ ಇದನ್ನ ಮಾಡಿದ್ರೆ ಹೌದು, ಈ ಪ್ರಪಂಚದಲ್ಲಿ ಇನ್ಯಾವ ಮಾಧ್ಯಮ ನೋಡಿ ನಾನು ಅದೇ ಹೇಳೋದು, ಒಂದು ಸಿನಿಮಾಗೆ, ಕನ್ನಡದ ಸಿನಿಮಾ ನಾವೆಲ್ಲ ಒಂದು ಕುಟುಂಬ, ಸಿನಿಮಾ ರಂಗ ಅಂದರೆ ನಾವೆಲ್ಲ ಒಂದು ಕುಟುಂಬ. ಒಂದು ಸಿನಿಮಾಗೆ ಶೋ ಕೊಡ್ತಾ ಇಲ್ಲ, ಯಾಕೆ ಶೋ ಕೊಡ್ತಾ ಇಲ್ಲ ಅಂತ ಯಾರಾದರೂ ಒಬ್ಬರು ಮಾತಾಡ್ಬೋದಾಗಿತ್ತು. ಕೆಲವು ಜನ ಪಾಪ ಪ್ರತಿಕ್ರಿಯೆ ಕೊಟ್ಟರು, ಇಲ್ಲ ಈ ಥರ ಆಗಬೇಕಾಯ್ತು, ಹೀಗೆ ಆಗಬೇಕಾಯ್ತು ಅಂತ. ಆ ನಿಟ್ಟಲ್ಲಿ ಬಂದಾಗ ಹೆಂಗೆ ಹೇಳೋದು ಅದನ್ನು? ಅಥವಾ ಇದು ಅನ್ಟಚಬಿಲಿಟಿ ಆಚರಣೆನಾ? ಈ ಸಿನಿಮಾ ನಾವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋ ಥರನ? ಯಾವ ಥರ ಆಗುತ್ತೆ ಅನ್ನೋದೊಂದು ತುಂಬ ಬೇಜಾರಾಗುತ್ತೆ. ಆ ವಿಚಾರದಲ್ಲಿ ತಗೊಂಡು ಮಾತಾಡ್ಬೋದಾಯ್ತು. ಬಟ್ ಕೆಲವು ಜನ ತುಂಬ ಫೋನ್ ಮಾಡಿ ಮಾತಾಡೋದು, ದೊಡ್ಡ ದೊಡ್ಡ ಹೀರೋಗಳು ಕೂಡ, ಇಲ್ಲ ನೀವು ರಾಂಗ್ ಟೈಮ್ ರಿಲೀಸ್ ಮಾಡ್ದ ಇದನ್ನು, ಈಗ ಜನಗಳು ದೇವಸ್ಥಾನಗಳಿಗೆ ಹೋಗ್ತಾ ಇಲ್ಲ, ಈಗ ಥಿಯೇಟ್ರ್ಗಳಿಗೆ ಹೋಗ್ತಾರ, ನೀನು ಜೂನ್ ಮೇಲ್ಗಡೆ ಬರಬೇಕಾಗಿತ್ತು, ಆಗಸ್ಟಿಗೆ ಬರಬೇಕಾಗಿತ್ತು ಅಂತ. ಆಲ್ರೆಡಿ ನಾವು 3 ವರ್ಷ ಆಗೋಗಿದೆ, ಲೇಟ್ ಆಗಿದೆ ಸಿನಿಮಾಗಿ. ಸೊ ಸದ್ಯಕ್ಕೆ ಮತ್ತು ಪಾರಂಜಿತ್ ಅಣ್ಣ ಕೂಡ ಅದೇ ಹೇಳಿದರು, 6 months ವೆಯ್ಟ್ ಮಾಡು, ನಾನು ನೀಲಂ ಪ್ರೊಡಕ್ಷನಲ್ಲಿ ನಾನು ಮಾಡ್ತೀನಿ ಅಂತ. ಸದ್ಯಕ್ಕೆ ನಾವು ವೆಯ್ಟ್ ಮಾಡೋ ಮೂಡಾಗಿ ಇರಲಿಲ್ಲ, ಯಾಕಂದರೆ ತುಂಬ ಡಿಲೇ ಆಗೋಗಿತ್ತು ಸಿನಿಮಾ. ದಿನ ಕಳೆದಾಗೆ ಅದು ಬರ್ಡನ್ ಆಗುತ್ತೆ. ಹೌದೌದೌದೌದು, ಎಲ್ಲರಿಗೂ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಏನೋ ಫೈನಲಿ ಕೆಲವೊಂದು ನಾವು ಮಾಡಿದಂಥ ತಪ್ಪುಗಳು ನಮ್ಗೆ ಅರಿವಾಯಿತು, ಏನೇನು ಮಾಡಬೇಕಾಯ್ತು, ಏನೇನು ಮಾಡಬಾರ್ದಾಯಿತು ಅನ್ನೋದು ನಮ್ಗೆ ಅರಿವಾಯಿತು. ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಅರ್ಥ ಆಯಿತು. ನೋಡಿ, ಎಂತೆಂಥ ದೊಡ್ಡ ನಿರ್ದೇಶಕರನ್ನೇ ಬಿಟ್ಟಿಲ್ಲ. ಉಪೇಂದ್ರ ಸರ್ನ ಆಗ್ಬೋದು, ಉಪೇಂದ್ರ ಸರ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ ಆವಾಗ ಒಂದಷ್ಟು ಮಾತುಕತೆಗಳು ನಡೆದವು. ಕಾಂಟ್ರವರ್ಸಿ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ. ಈಗ ನಮಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಧ್ರುವ ಸರ್ಜಾ ಅಣ್ಣಗೆ, ಅವ್ರ ಸಿನಿಮಾ ಪೊಗರಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಯಿತು. ಆಮೇಲೆ ದರ್ಶನ್ ಸರ್ದು ಕಾಟ್ಯಾರ ಸಿನಿಮಾಗೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಯಿತು. ದೊಡ್ಡವ್ರನ್ನೇ ಬಿಟ್ಟಿಲ್ಲ. ಇನ್ನು ನಾನು ಅದೇ ಹೇಳ್ತಾ ಇರೋದು, ಈಗ ನಮಗೆ ಬಂದಾಗ ಪೆಟ್ಟನ್ನ ತೊಡ್ಕೊಳಕ್ಕಾಗದಿರೋ ರೇಂಜ್ ಥರ ಇತ್ತು ಆ ಪೆಟ್ಟು. ಸೊ ರೆಂಟೆಡಲ್ಲಿ ಅಮೆಝಾನ್ ಪ್ರೈಮ್ ಬರ್ತಾಯಿದೆ, 79 rupees ಕಟ್ಟಿದ್ರೆ ನಾವು ಸಿನಿಮಾ ನೋಡ್ಬೋದು. ನೀವು ಅದು ಕೆಲವರು ಗೊತ್ತಿಲ್ಲ ಸರ್, ಅಮೆಝಾನ್ ಯಾವ ಥರ ನೋಡೋದು ಸರ್ ಅದನ್ನು? ಏನಿಲ್ಲ, ನಾವು ಒಂದು ಅವ್ರು ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ ಕಳಿಸ್ತೀವಿ. ಜಸ್ಟ್ ನೀವು ಲಿಂಕು ಕ್ಲಿಕ್ ಮಾಡಿದರೆ ಸಾಕು, ಸೀದಾ ಸಿನಿಮಾ ಹತ್ರ ಹೋಗುತ್ತೆ. ಅಲ್ಲಿ ರೆಂಟೆಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ರೆಂಟೆಡ್ ಹೊಡೆದು ಆ ರೆಂಟೆಡ್ ಕಟ್ಟಿದ್ರೆ ಆಟೋಮೆಟಿಕಲಿ ಸಿನಿಮಾ ಕಟ್ಟಾಗುತ್ತೆ. ಸಿನಿಮಾಗೆ 79 rupees. 79 79 ರೂಪಾಯಿ. 80 ರೂಪಾಯಿಗೆ ನೀವು ಸಿನಿಮಾವನ್ನು ಮೊಬೈಲಲ್ಲೇ ಮೊಬೈಲಲ್ಲಿ ನೋಡ್ಬೋದು. ಅದು ನೀವು 10 ಜನ ಬೇಕಾದ್ರೂ ಕೂತ್ಕೊಂಡು ನೋಡ್ಬೋದು, ಟಿ ವಿ ಒಳಗಡೆ ಹಾಕೊಂಡು. ಇವತ್ತೆಲ್ಲ 200 ರೂಪಾಯಿ ನೋಡಬಹುದು, ಒಂದು 80 ರೂಪಾಯಿಗೆ ನೀವು ಮನೆಯಲ್ಲೆಲ್ಲ ನೋಡ್ಬೋದು ಕೂಡ ಮಾಡ್ತಾ ಇದ್ದೀರಾ. ಹೌದು. ಬಟ್ ಸಿನಿಮಾ ನೋಡಿದಂಥ ಅಷ್ಟು ತುಂಬ ದೊಡ್ಡ ವ್ಯಕ್ತಿಗಳು, IAS ಆಫೀಸರ್ಗಳು, KS ಆಫೀಸರ್ಗಳು, ಸಂಘ ಸಂಸ್ಥೆಯವರು, ದೊಡ್ಡ ಫ್ಯಾಮಿಲಿಯವರು ಆಗ್ಬೋದು, ಫೋನ್ ಮಾಡಿ, ಅಯ್ಯೋ ನನ್ನ ತಂದೆ ನೆನಪಿಗೆ ಬಂದರು, ನನಗೆ ನಮ್ಮ ಅಪ್ಪಂದು ಒಂದು ಸ್ಕೂಟ್ರ್ ಇತ್ತು, ಅದು ಮೂಲಿಗೆ ಹಾಕಿದ್ದೀನಿ, ಇವತ್ತು ಅದನ್ನು ಎದ್ದುಬಿಟ್ಟು ನಾನು ರಿಪೇರಿ ಮಾಡಿಸ್ಕೋಬೇಕು. ಇಷ್ಟು ನೀವು ನಿರ್ದೇಶಕರಾಗಿ ಗೆದ್ದಿದ್ದೀರಾ, ದೊಡ್ಡ ಮಟ್ಟದಲ್ಲಿ ಮುಂದೆ ನೀವು ದೊಡ್ಡ ಮಟ್ಟದ ನಿರ್ದೇಶಕರಾಗ್ತೀರ ಅಂತ ತುಂಬ ಜನ ಫೀಡ್ಬ್ಯಾಕ್ಗಳು ಕೊಟ್ಟು ಶಬಾಷ್ಗಿರಿ ಕೊಟ್ಟರು. ಅಂದರೆ ವಿಷಯ ಅಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ ಅಂದರೆ, ಥಿಯೇಟರ್ಸ್ ಕೊಟ್ಟಿದ್ರೆ ಅಲ್ಲಿನ್ನೂ ಮತ್ತೊಂದಷ್ಟು ಜನ ನೋಡಿ ಅದು ಮತ್ತು ದೊಡ್ಡ ಮಟ್ಟದಲ್ಲಿ ವೈಡರಾಗಿ ಎಲ್ಲರಿಗೂ ಜನಗಳಿಗೆ ತಲುಪ್ತಿತ್ತು. ಈವನ್ ನಿರ್ಮಾಪಕರು ಕೂಡ ಒಂದು ನಿಟ್ಟುಸಿರು ಬಿಡ್ತಾಯಿದ್ರು. ಒಂದು